ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ತರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಕುಚ್ಚು ಹಾಕೋಕ್ಕೆ ನಾನು ಈ ತರ ಚಿಕ್ಕ ಮಣಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಈ ತರ 6 ಎಳೆ ದಾರ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಈ ತರ ಸ್ಕ್ವೇರ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಈ ತರ ತುದಿಗೆ ನಾಟ್ ಹಾಕೊಂಡಿದ್ದೀನಿ. ಮೊದಲು ಈ ತರ ಮಣಿ ಒಳಗೆ ಈ ತರ ದಾರ ಹಾಕಿ ಆಮೇಲೆ ಈ ತರ ಬಿಗಿಯಾಗಿ ಒಂದು 2-3 ನಾಟ್ ಹಾಕೋಬೇಕು. ಆಮೇಲೆ ಈ ತರ ತಗೊಂಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಅಲ್ಲೂ ಅಷ್ಟೇ ಈ ತರ ಹಿಂಗೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು ಈ ಮಣಿ ಸುತ್ತನು. ನೋಡಿ, ಸೇಮ್ ಇದೇ ತರನ ಇಲ್ಲಿವರೆಗೂ ಸಿಂಗಲ್ ಕ್ರೋಶೆ ಹಾಕಿ ನೋಡಿ. ಸಿಂಗಲ್ ಕ್ರೋಶೆ ಎಲ್ಲ ಹಾಕಿದ್ಮೇಲೆ ಈ ತರ ಕಾಣುತ್ತೆ. ಈಗ ನಾನಿಲ್ಲಿ ಫಸ್ಟ್ ಒನ್ ಸ್ಟಾರ್ಟ್ ಮಾಡಿರ್ತೀನಲ್ವಾ, ಅಲ್ಲಿಗೆನೆ ಇದನ್ನ ಲಾಕ್ ಮಾಡ್ಕೋಬೇಕು. ನೋಡಿ, ಈ ತರ ಆಯ್ತು. ಈಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಫಸ್ಟ್ ಅಲ್ಲೇ ಈ ತರ ಮಣಿ, ಚಿಕ್ಕ ಮಣಿ ಇರತ್ತಲ್ಲ, ಇದು ಹಾಕೋತಾ ಇದ್ದೀನಿ. ಮಣಿ ಹಾಕಿದ್ಮೇಲೆ ಈ ತರ ನೆಕ್ಸ್ಟ್ ಒನ್ ಇರುತ್ತಲ್ವಾ, ಇಲ್ಲಿ ಆ ಮಣಿನ ಲಾಕ್ ಮಾಡಬೇಕು. ನೋಡಿ, ಈ ತರ ಲಾಕ್ ಆಯ್ತು. ಈಗ ನಾನು ನೆಕ್ಸ್ಟ್ 3 ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಆಯಿತು. ಈಗ ನೆಕ್ಸ್ಟ್ ಇರುತ್ತಲ್ಲ, ನೆಕ್ಸ್ಟ್ರಲ್ಲಿ ಇದನ್ನ ಲಾಕ್ ಮಾಡ್ಕೋಬೇಕು. ಈಗ ನಾನು ನೆಕ್ಸ್ಟ್ಗೆ ಮತ್ತೆ ಮಣಿ ಹಾಕೋತಾ ಇದ್ದೀನಿ.
ಥರ ಲಾಕ್ ಆಯಿತು. ಈಗ ನಾನು ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕೋತೀನಿ. ಮೂರು ಚೈನ್ ಆಯಿತು. ಈಗ ನೆಕ್ಸ್ಟ್ ಒನ್ನಲ್ಲಿ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ಗೆ ಮತ್ತೆ ಮಣಿ ಹಾಕ್ತಾ ಇದ್ದೀನಿ. ಮಣಿ ಹಾಕಿ ಮತ್ತೆ ಇದೇ ತರ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಮತ್ತೆ ಅದೇ ತರ 3 ಚೈನ್ದು ಲಾಕ್ ಆದ್ಮೇಲೆ ಮತ್ತೆ ಮಣಿ, ಅದೇ ತರ ಇದು ಕಂಪ್ಲೀಟ್ ಆಗೋವರೆಗೂ ಸೇಮ್ ಸ್ಟೆಪ್ ನ ಫಾಲೋ ಮಾಡಿ. ನೋಡಿ ಈಗ ಇಷ್ಟು ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟ್ ಅಲ್ಲೂ ಅಷ್ಟೇ ಈಗ ಒಂದು ಮಣಿ ಹಾಕಿದ್ದೀನಿ. ಅದಾದ್ಮೇಲೆ ಈ ತರ 3 ಚೈನ್ ಹಾಕಿ ಎಂಡ್ ಮಾಡಬೇಕು. ನೋಡಿ ಈ ತರ ಆಯ್ತು. ಹಿಂಗ್ ದಾರನ ಈ ತರ ಪುಲ್ ಮಾಡ್ಕೊಂಡು ಈ ತರ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಆಮೇಲೆ ಮೊದಲಿಗೆ ಗಂಟು ಹಾಕಿರ್ತೀವಲ್ವಾ ಆ ದಾರನ ಮತ್ತೆ ಈಗ ಬಂದಿರೋ ದಾರನ ಎರಡನ್ನೂ ಸೇರಿಸಿ ಗಂಟು ಹಾಕಬೇಕು. ಬೇಕಿದ್ರೆ ಇಲ್ಗೂ ತುದಿಗೊಂದು ನಾಟ್ ಹಾಕೊಳ್ಳೋದ್ರಿಂದ ಅದು ಸಪ್ರೇಟ್ ಆಗಲ್ಲ. ನಾಟ್ ಹಾಕಕ್ಕೆ ಈಸಿ ಆಗುತ್ತೆ. ಇದು ಸಿಲ್ಕ್ ಥ್ರೆಡ್ ಎಲ್ಲ ಜಾರೋದ್ರಿಂದ ಒಂದು 3-4 ನಾಟ್ ಹಾಕೊಳ್ಳಿ. ಆಮೇಲೆ ಈ ಥ್ರೆಡ್ನ ಈ ತರ ಗ್ಲೂ ಇಂದ ಅಂಟಿಸ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಈ ತರ ಕಟ್ ಮಾಡಿ ಈ ತರ ಬ್ಯಾಕ್ ಸೈಡ್ ಅಂಟಿಸ್ಬಿಡಿ. ನೋಡಿ ಈ ತರ ಕಾಣುತ್ತೆ. ಈಗ ಇದನ್ನ ಬಟ್ಟೆಗೆ ಹೇಗೆ ಹೊಲಿಯೋದು ಅಂತ ನೋಡೋಣ. ನೋಡಿ ಈಗ ಇಲ್ಲಿ ನಾನೊಂದು 2 ಮಾಡ್ಕೊಂಡಿದ್ದೀನಿ. ನಿಮ್ಗೆ ಸೀರೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ತರ ಮಾಡಿಟ್ಕೊಳ್ಳಿ. ನೋಡಿ ಈ ತರ ಬಟ್ಟೆ ತಗೊಂಡು ಇದನ್ನ ಈ ತರ ಸ್ಟಿಚ್ ಮಾಡಬೇಕು. ನೀವು ಬೇಕಿದ್ರೆ ಈ ತರ ಬೇಕಿದ್ರು ಸ್ಟಿಚ್ ಮಾಡ್ಬೋದು, ಬೇಡ ಅಂದ್ರೆ ಈ ತರ ಬೇಕಿದ್ರು ಸ್ಟಿಚ್ ಮಾಡ್ಬೋದು. ನಾನೀಗ ಈ ತರನೇ ಮಾಡ್ತಾ ಇದ್ದೀನಿ. ಈ ತರ ಸೂಜಿಲಿ ದಾರ ತಗೊಂಡಿದ್ದೀನಿ. ಆಮೇಲೆ ಈ ತರ ಹಿಂಗ್ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಅದನ್ನ ಹೊಲಿಬೇಕು.
ನೋಡಿ ಈ ಥರ ಹೊಲಿಯೋದಾಯ್ತು. ಈಗ ಬೇಕಿದ್ರೆ ಇಲ್ಲಿ ಮಣಿ ಇರುತ್ತಲ್ಲ ಅದಕ್ಕೂ ಒಂದು ಸ್ಟಿಚ್ ಹಾಕೋದು ಬೆಟರು. ಹೊಲಿಯೋದೆಲ್ಲ ಆದಮೇಲೆ ಈ ಥರ ಟರ್ನ್ ಮಾಡಿ ಈ ದಾರನ ನಾಟ್ ಹಾಕೊಳ್ಳಿ. ಆಮೇಲೆ ಈ ಥರ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈಗ ನಿಮಗೆ ನೆಕ್ಸ್ಟ್ ಒನ್ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ನೆಕ್ಸ್ಟ್ ಒನ್ ಈ ಥರ ಸ್ಟಿಚ್ ಮಾಡಿ. ಆಮೇಲೆ ಇದು ಬೇಕಿದ್ರೆ ಹಿಂಗೆ ಕಂಟಿನ್ಯೂಸ್ ಆಗಿ ಇದನ್ನೇ ಬೇಕಿದ್ರೂ ಹಾಕ್ಬೋದು, ಬೇಡ ಅಂದರೆ ನಿಮಗೆ ಮಿಡ್ಲಲ್ಲಿ ಕುಚ್ಚಬೇಕಂದ್ರೆ ಅದನ್ನು ಹಾಕ್ಬೋದು. ನಾನು ಇಲ್ಲಿ ಮಿಡ್ಲಲ್ಲಿ ಕುಚ್ಚು ಹಾಕಬೇಕು ಅಂತ ಅಂದ್ಕೊತೀನಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಕುಚ್ಚೆಲ್ಲ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.